ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕು ರಾಮನಾಥಪುರ ಶಿರಡಿನಹಳ್ಳಿ ಶ್ರೀ ಸತ್ಯ ಶನೀಶ್ವರ ದೇವಸ್ಥಾನದ ಹಿಂದೆ ಸಿಸಿಯಲ್ಲಿ ನಿರ್ಮಾಣಗೊಂಡ ದೇವಸ್ಥಾನವನ್ನ ತಿರುವು ಮಾಡಿ ಅದೇ ಜಾಗಕ್ಕೆ ಸುಮಾರು 2 ಕೋಟಿ ವೆಚ್ಚದಲ್ಲಿ ಕಲ್ಲಿನ ಶಿಲೆಯನ್ನ ದೇವಸ್ಥಾನವನ್ನ ನಿರ್ಮಾಣ ಮಾಡುತ್ತಿದ್ದಾರೆ. ಈ ದೇವಸ್ಥಾನಕ್ಕೆ ಶನಿವಾರ ಮತ್ತು ಬುಧವಾರ ಸುಮಾರು 1500ರಿಂದ 2000 ಜನರು ಬರುತ್ತಾರೆ. ಈ ದೇವಸ್ಥಾನಕ್ಕೆ ಬಂದರೆ ಯಾವುದೇ ಕೆಲಸ ಕಾರ್ಯಗಳು ಕೈಗೂಡುತ್ತವೆ. ಮಕ್ಕಳಿಲ್ಲದವರಿಗೂ ಕೂಡ ಮಕ್ಕಳ ಭಾಗ್ಯ ಲಭಿಸುತ್ತದೆ. ಯಾವುದೇ ಕಾಯಿಲೆ ಬಂದರೂ ಈ ದೇವಸ್ಥಾನಕ್ಕೆ ಬಂದರೆ ವಾಸಿಯಾಗುತ್ತದೆ. ಈ ದೇವಸ್ಥಾನಕ್ಕೆ ಕರ್ನಾಟಕವೇ ಅಲ್ಲ, ಬೇರೆ ಬೇರೆ ರಾಜ್ಯದಿಂದಲೂ ಬರುತ್ತಿದ್ದಾರೆ. ಈ ಕಲ್ಲಿನ ಶಿಲೆಯ ದೇವಸ್ಥಾನ ನಿರ್ಮಾಣ ಮಾಡುವುದಕ್ಕೆ ಎಲ್ಲಾ ಭಕ್ತಾದಿಗಳಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ತಮ್ಮ ತನು ಮನ ಧನ ಸಹಾಯ ಮಾಡಬೇಕೆಂದು ಪ್ರಧಾನ ಅರ್ಚಕರಾದ ನಾಗರಾಜ್ ಮಹಾಸ್ವಾಮಿ ಭಕ್ತಾದಿಗಳಲ್ಲಿ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಪಿರಿಯಾಪಟ್ಟಣ ಆಂಜನೇಯ ದೇವಸ್ಥಾನದ ಪ್ರಧಾನ ಅರ್ಚಕರು ಮಾತನಾಡಿ, ಈ ಸನ್ನಿಧಾನದಲ್ಲಿ ಸುಮಾರು 30 ವರ್ಷಗಳ ಇತಿಹಾಸವಿದೆ. ಈ ದೇವಸ್ಥಾನದ ಹಿಂದೆ ಒಂದು ಗುಡಿಯ ರೀತಿಯಲ್ಲಿದ್ದು ಇವಾಗ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ. ಇದೆಲ್ಲ ಭಕ್ತಾದಿಗಳ ಪ್ರೋತ್ಸಾಹವೇ ಇದಕ್ಕೆ ಮೂಲ ಕಾರಣ. ಇಲ್ಲಿ ಅರ್ಚಕರಾದ ನಾಗರಾಜ್ರವರು ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ದೇವಸ್ಥಾನಕ್ಕೆ ತಮ್ಮ ಜೀವನವನ್ನ ಮುಡುಪಾಗಿಟ್ಟಿದ್ದಾರೆ. ಇವಾಗ ಈ ಜಾಗದಲ್ಲಿ ಕಲ್ಲಿನ ಶಿಲೆಯಾಗಿ ಮಾರ್ಪಾಡಾಗುತ್ತಿರುವುದು ನನಗೆ ತುಂಬಾ ಸಂತೋಷದ ವಿಷಯ ಎಂದರು. ಹಾಗೆ ಕೊಣನೂರಿನ ಕೆಇಬಿ ಉದ್ಯೋಗಿಯಾದ ಶನಿದೇವರ ಭಕ್ತಿ ಮಾತನಾಡಿ, ನಾನು ಈ ದೇವಸ್ಥಾನಕ್ಕೆ ಸುಮಾರು ವರ್ಷಗಳಿಂದ ಬರುತ್ತಿದ್ದೇನೆ. ನನ್ನ ಕೆಲಸ ಕಾರ್ಯಗಳೆಲ್ಲ ಕೈಗೂಡಿದೆ ಎಂದರು. ಇನ್ನೊಬ್ಬ ಭಕ್ತ ಚೆನ್ನಕೇಶವ ಮಾತನಾಡಿ, ಈ ಭಗವಂತನನ್ನು ಯಾರು ಅತಿ ಭಕ್ತಿಯಿಂದ ಪೂಜಿಸುತ್ತಾರೆಯೋ ಧ್ಯಾನ ಮಾಡುತ್ತಾರೆಯೋ ಅಂತವರಿಗೆ ಈ ಭಗವಂತ ಒಳ್ಳೆಯದನ್ನ ಮಾಡುತ್ತಾರೆ. ಈ ಸನ್ನಿಧಾನಕ್ಕೆ ಸಾವಿರಾರು ಭಕ್ತಾದಿಗಳು ಬರುತ್ತಾರೆ. ಇಲ್ಲಿ ಅನ್ನದಾನ ಸಂತರ್ಪಣೆಯೂ ನಡೆಯುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಶನಿದೇವರ ಅರ್ಚಕರಾದ ಶ್ರೀನಿವಾಸ್ ಮಹಾಸ್ವಾಮಿಗಳು, ಮಸಡಿ ಕಮ್ಮನವರ ಅರ್ಚಕರಾದ ಸುನೀಲ್ ಮಹಾಸ್ವಾಮಿಗಳು, ಭಟ್ರು, ಸೋಮಣ್ಣ, ಕೆರಳಾಪುರ ಅಲ್ಲಿಯ ಎಲ್ಲ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಈಗ ಹೊಸ ದೇವಸ್ಥಾನನ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಗುದ್ಲಿ ಪೂಜೆ ಮಾಡಿದ್ದಾರೆ, ಅದರ ಬಗ್ಗೆ ಮಾತಾಡಿ. ಇವಾಗ ನನ್ನ ಒಂದು ಇಲ್ಲಿ ಬರೋಗೆ ನನಗೆ ತಿಳಿದ ಮಟ್ಟಿಗೆ ಸುಮಾರು ಒಂದು 20 ವರ್ಷದ ಮೇಲೆ ಆಗಿದೆ. ಹಿಂದೆ ಸ್ವಾಮಿಯ ವಚನ ಇರ್ಬೋದು ಅಥವಾ ಪ್ರಶ್ನೆ ಯಾವುದೇ ಇದ್ರೂ ಭಕ್ತಾದಿಗಳಿಗೆ ಅದು ಹಿತವಾಗಿದೆ, ಚೆನ್ನಾಗಿದೆ, ಇಷ್ಟಪಡ್ತಾರೆ ಭಕ್ತಾದಿಗಳು. ಶನೇಶ್ವರನ ವಿಚಾರ ಬಂದಾಗ ಎಲ್ಲ ಸ್ಥಳವೂ ಒಂದೇ ಥರ ಇರೋದಿಲ್ಲ, ವ್ಯತ್ಯಾಸ ಬರ್ತದೆ. ಯಾಕೆಂದರೆ ಶನೇಶ್ವರ ಬಂದು ಅವನ ಕಾರ್ಯವ್ಯಾಪ್ತಿ ದೊಡ್ಡದು. ಅವನು ಹೀಗೆ ಅಂತ ಹೇಳಿ ಯಾರೂ ಇದುವರೆಗೂ ಸರಿಯಾಗಿ ಅರಿತಿಲ್ಲ. ಆದರೆ ನನ್ನ ಒಂದು ಅಭಿಪ್ರಾಯದಲ್ಲಿ ಈ ಸ್ಥಳದಲ್ಲಿ ಸ್ವಾಮಿ ಚೆನ್ನಾಗಿದ್ದಾರೆ. ಈ ಸ್ಥಳನ ಶಾಶ್ವತವಾಗಿ ಚೆನ್ನಾಗಿರಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಭಗವತ್ ಪ್ರೇರಣೆಯ ಆಧಾರದ ಮೇಲೆ ಕಲ್ಲಿನಲ್ಲಿ ಮಾಡಿ ಅಂತ ನನ್ನ ಒಂದು ಸಲಹೆ. ಅದೇ ಕೆಲಸವನ್ನು ನಮ್ಮ ಅರ್ಚಕರಾದಂಥ ನಾಗರಾಜ್ ಅವರು ಕಷ್ಟಪಟ್ಟು ಮಾಡ್ತಾಯಿದ್ದಾರೆ. ಆದ್ದರಿಂದ ಈ ಸ್ಥಳ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚೆನ್ನಾಗಿ ಬೆಳೀಬೇಕು ಮತ್ತು ಕ್ಷೇತ್ರ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇದರ ಜೊತೆಗೆ ಅವ್ರಿಗೂ ಸಹ ಆ ಭಗವಂತನ ಆರಾಧನೆಯ ವಿಚಾರವನ್ನು ಅವರೇ ಇವರು ಕೊಡಬೇಕು, ಬೇರೆ ಯಾರು ಕೊಡೋಕ್ಕಾಗೋದಿಲ್ಲ. ಯಾಕೆಂದರೆ ಅವರು ಭಾಳ ಕಷ್ಟ ಇದ್ದಾರೆ. ಶನೇಶ್ವರನ ಹಿಡಿಯೋದು ಅದು ತುಂಬ ಭಾಳ ಕಷ್ಟ ಆಗುತ್ತೆ. ನನಗೆ ಅರಿವಾಗೋ ಲೆಕ್ಕದಲ್ಲಿ ನೋಡಿದ್ರೆ ಸುಮಾರು ಶನೇಶ್ವರನ ದೇವಾಲಯಕ್ಕೆ ಆರಾಧನೆ ಮಾಡೋದು ತಪ್ಪಲ್ಲ, ಸರಿ, ಆದರೆ ದುರುಪಯೋಗ ಆಗಬಾರ್ದು. ಇದು ನನ್ನ ಉದ್ದೇಶ. ಆದರೆ ಅವನು ಬಿಟ್ಕೊಡೋದಿಲ್ಲ. ಯಾಕೆಂದರೆ ಸೃಷ್ಟಿ ಯಾರು ಮಾಡ್ತಾರೆ ಇದು ನೆಕ್ಸ್ಟ್ ಅಧಿಪತಿನೇ ಶನೇಶ್ವರ. ಅವನ ವಿಧಿ ರೂಪ ಅಂತ ಹೇಳ್ತೀವಿ, ಆಯುಷ್ಕಾರ ಕಾಣ್ತೀವಿ. ಒಬ್ಬನ ಹಣೆ ಬರನ ಪೂರ್ವ ಕರ್ಮವನ್ನು ಅವನು ನಡ್ತಾನೆ, ಅದಕ್ಕೆ ಅವನ್ನ ಕರ್ಮ ಫಲದಾತ ಅಂತ ಕರೀತಾರೆ, ದಂಡಾಧಿಕಾರಿ ಅಂತ ಕರೀತಾರೆ. ಅವನ ಶ್ರೇಷ್ಠವಾದವನು ಅಂತೇಳಿ ನಾವು ಹೇಳ್ತೀವಿ. ಬಹಳ ಎಲ್ಲ ದೇವತೆಗಳಿಗೂ ಶ್ರೇಷ್ಠವಾದ ದೇವರು ಯಾರಪ್ಪ ಅಂತಂದರೆ ಶನೈಶ್ವರ. ಅವನನ್ನು ಆರಾಧನೆ ಮಾಡೋರು, ಅವನ ಭಕ್ತರು ಇಷ್ಟಪಡೋರು ಆತ್ಮಪೂರ್ವಕವಾಗಿ ಇದು ಚೆನ್ನಾಗಿರಬೇಕು. ಹೊರಗಡೆ ಚೆನ್ನಾಗಿಲ್ಲ ಅಂದರೆ ಕಷ್ಟ ಆಗ್ತದೆ. ಇದು ನನ್ನ ನೇರವಾದ ಒಂದು ಅಭಿಪ್ರಾಯ. ಇಷ್ಟು ನಾನು ಹೇಳ್ತೀನಿ. ಈ ಸ್ಥಳ ಇನ್ನೂ ಚೆನ್ನಾಗಿ ಅಭಿವೃದ್ಧಿಯಾಗಿ ಕಲ್ಲಿನ ಕಟ್ಟಡ ಆಗಿ ಇನ್ನೂ ಒಂದು ಕ್ಷೇತ್ರ ಆಗಿ ಬೆಳಿಬೇಕು ಅಂತೇಳಿ ನಾನು ಸ್ವಾಮಿನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಅದೇ ಥರದಲ್ಲಿ ಅವ್ರಿಗೂ ಸಹ ಅವರ ಕುಟುಂಬ ವರ್ಗ ಇರ್ಬೋದು, ಅವ್ರಿಗೂ ಒಂದು ಆಯುರಾರೋಗ್ಯ ಕೊಡಲಿ, ಐಶ್ವರ್ಯ ಕೊಡಲಿ, ಭಕ್ತರ ಸಹಕಾರ ಕೊಡಲಿ.
ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಮತ್ತು ಬರುವ ಭಕ್ತಾದಿಗಳಿಗೂ ಇಲ್ಲಿಯ ವಚನದ ಆಧಾರದ ಮೇಲೆ ಒಳ್ಳೆಯ ಆರೋಗ್ಯ ಭಾಗ್ಯ ಇರ್ಬೋದು, ಎಲ್ಲ ರೀತಿಯ ಸಹಕಾರವನ್ನು ಆಶೀರ್ವಾದವನ್ನು ಸ್ವಾಮಿ ಮಾಡಲಿಕ್ಕೆ ನಾನು ಈ ಮೂಲಕ ಕೊಟ್ಟೆ. ಮೊದಲು ಒಂದು ಮನೇಲಿ ಪೂಜೆ ಮಾಡ್ತಾ ಇದ್ದು ವಾಸ ಮಾಡೋಂಥ ಸ್ಥಳದಲ್ಲಿ ಪೂಜೆ ಮಾಡ್ತಿದ್ದು. ಅಲ್ಲಿ ಹುತ್ತದಾಕಾರವಾದಂಥ ಒಂದು ದೈವದಿಷ್ಟಿತ್ತು. ಅಲ್ಲಿಂದ ಜನಗಳ ಸಂಖ್ಯೆಗಳ ಮುಖಾಂತರವಾಗಿ ಜನಗಳು ಹೆಚ್ಚಾದಂಥ ಕಾರಣಕ್ಕೋಸ್ಕರ ನಾನು ಹೊರಗಡೆ ಒಂದು ದೈವಸ್ಥಾನ ಆಗಬೇಕು ಅಂತ ಆ ಭಗವಂತನ ಪ್ರೇರಣೆ ನಡೀತು. ಅದರ ಮುಖಾಂತರವಾಗಿ ಭಕ್ತಾದಿಗಳ ಸಹಕಾರದ ಮುಖಾಂತರದಲ್ಲೇ ಒಂದು ಇಲ್ಲಿ ಒಂದು RCC ಮಾಡಿ ಒಂದು ದೇವಸ್ಥಾನ ಮಾಡಿದೆ. 2010ರಲ್ಲಿ ಪ್ರತಿಷ್ಠಾಪನೆ ಆಗಿತ್ತು. ಮತ್ತು ಈಗ 2020ರಲ್ಲಿ ಮತ್ತು ಅದನ್ನು ಬದಲಾವಣೆ ಆಗಿ ಶಿಲೆ ರೂಪದಲ್ಲಿ ಕಲ್ಲಿನ ಒಂದು ದೇವಸ್ಥಾನ ಆಗಬೇಕಿತ್ತು. ಮತ್ತೆ ಪ್ರೇರಣೆ ಆಯಿತು ಆ ಭಗವಂತನ ನುಡಿ ಒಳಗಡೆ. ಆ ಪ್ರಕಾರವಾಗಿ ಇಡೀ ಸರ್ವರೆಲ್ಲ, ಇಡೀ ಭಕ್ತರೆಲ್ಲ ಸಹಕಾರ ಮಾಡಿ ಇಲ್ಲೊಂದು ನೆಲೆಯಾಗಲಿ ಅನ್ನೋಂಥ ಪ್ರತ್ಯಕ್ಷವಾಗಿರಬೇಕು ಸ್ವಾಮಿ ಅನ್ನೋ ರೀತಿಯಲ್ಲಿ, ಒಂದು ನೆಲೆಯಾಗಲಿ ಅನ್ನೋ ರೀತಿಯಲ್ಲಿ ಒಂದು ಕಲ್ಲಿನ ರೂಪದಲ್ಲಿ ಲಕ್ಷಾನುಗಟ್ಟಲೆ ಸಾವಿರಾರು ಗಟ್ಟಲೆ ಕೊಟ್ಟು ಇಲ್ಲಿ ಒಂದು ಗುಡಿ ಗೋಪುರ ಆಗಬೇಕು ಅನ್ನೋ ರೀತಿಯಲ್ಲಿ ಎಲ್ಲ ಜನಗಳ ಮುಖಾಂತರವಾಗಿ ನಡೀತಿರೋಂಥ ಒಂದು ಗುಡಿ ಗೋಪುರದಲ್ಲಿ ಈ ದಿನದಲ್ಲಿ ಒಂದು ಗುದ್ಲಿ ಪೂಜೆ ಅನ್ನೋ ರೀತಿಯಲ್ಲಿ ನಡೆದಿದೆ. ಮುಂದೆ ಎಲ್ಲರ ಸಹಕಾರ ಮುಖಾಂತರದಲ್ಲೂ ಸಹ ಈ ಭಗವಂತನ ಒಂದು ಸನ್ನಿಧಾನಕ್ಕೆ ಧನಧಾನ್ಯದ ರೂಪದಲ್ಲಿ ನಡಿಬೇಕು, ಕೊಡಬೇಕು. ಮತ್ತು ಆ ದೇವಸ್ಥಾನ ಒಡೆದಾಕವ್ರೆ ಅನ್ನೋ ರೀತಿಯಲ್ಲಿ ಪೂಜೆ ನಿಲ್ಲಿಸಿಲ್ಲ. ಪ್ರತಿನಿತ್ಯನೂ ಸಹ ಪೂಜೆ, ಪ್ರತಿಯೊಂದು ವಾರದಲ್ಲೂ ಸಹ ನುಡಿ ಯಾವ ರೀತಿ ಬರ್ತದೆ, ಯಾವ ರೀತಿ ಪೂಜೆ ನಡೀತದೆ ಅದರ ಮುಖಾಂತರವಾಗಿ ನಡೀತದೆ. ಮತ್ತು ಬುಧವಾರ ಶನಿವಾರ ಅನ್ನದಾನದ ಒಂದು ಸೇವೆ ಪ್ರತಿಯೊಂದು ವರ್ಷದಲ್ಲೂ ಪ್ರತಿಯೊಂದು ವಾರದಲ್ಲೂ ಅನ್ನದಾನದ ಒಂದು ಸೇವೆ ನಡೀತಾ ಇದೆ. ಇಲ್ಲಿ ಪೂಜೆ ಇಲ್ಲ ಅನ್ನೋ ರೀತಿಯಲ್ಲಿ ಯಾರೂ ಸಹ ಅನ್ಕೋಬಾರ್ದು. ಪ್ರತಿಯೊಂದಷ್ಟು ಪೂಜೆ ನಡೀತಾ ಇದೆ. ಅದರಿಂದ ಇಲ್ಲಿ ಧನದಾನದ ರೂಪದಲ್ಲಿ ಎಲ್ಲ ಒಂದು ಸಹಾಯ ಮಾಡಿ ಆ ಪರಮಾತ್ಮನ ಒಂದು ಸೇವೆ ನಡೀಲ್ಲ ಅನ್ನೋ ರೀತಿಯಲ್ಲಿ ಒಂದು ಸಹಾಯ ಮಾಡಿ ಅನ್ನೋ ರೀತಿಯಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಆ ಭಗವಂತನಿಂದ ತುಂಬ ಒಳ್ಳೆಯದಾಗೈತೆ. ಇನ್ನೂ ಭಗವಂತ ಈ ಸ್ಥಳದಲ್ಲಿ ಇನ್ನೂ ಹೆಚ್ಚಾಗಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಆಮೇಲೆ ಎಷ್ಟೋ ತುಂಬ ದೂರದಿಂದ ಈ ಸ್ಥಳಕ್ಕೆ ಬಂದಿದ್ದಾರೆ. ಎಲ್ಲ ಸ್ಥಳದಲ್ಲೂ ಈ ರೀತಿ ಶನಿದೇವರ ದೇವಸ್ಥಾನಗಳನ್ನು ನೋಡಿರಲಿಲ್ಲ. ಇಲ್ಲಿ ಅಷ್ಟು ಶಿಸ್ತುಬದ್ಧವಾಗಿ ಇಲ್ಲಿ ನಡೀತಾ ಇದೆ. ಭಗವಂತ ಎಲ್ಲರಿಗೂ, ಇವರ ಕುಟುಂಬದವರಿಗೆ, ನಮ್ಮ ಗುರುಗಳಿಗೆ ಆರೋಗ್ಯ ಆಯಸ್ಸು ಕೊಡಲಿ. ಅವರೇನು ಇವತ್ತು ಮಾಡ್ತಾಯಿದ್ದಾರೋ, ಅವರೇನು ಅಂದ್ಕೊಂಡಿದ್ದಾರೋ ಅವರ ದೊಡ್ಡ ಸಾಧನೆ ಇದು. ಯಾರೂ ಮಾಡೋಕ್ಕಾಗೋದಿಲ್ಲ. ಎಲ್ಲರಿಗೂ ಆ ಒಂದು ಧೈರ್ಯ ಬರೋದಿಲ್ಲ. ಇಷ್ಟೆಲ್ಲ ಧೈರ್ಯ ಮಾಡಿದ್ದಾರೆ ಅಂದರೆ ಆ ಭಗವಂತನ ದಿವ್ಯ ದೃಷ್ಟಿ ಅವ್ರ ಮೇಲೆ ಐತೆ ಅಂತ. ಹಾಗಾಗಿ ದೇವರವ್ರಿಗೆ ಒಳ್ಳೆಯದು ಆರೋಗ್ಯ ಕೊಡಲಿ. ಮತ್ತು ಎಲ್ಲ ಭಕ್ತಾದಿಗಳಿಗೂ ಅವ್ರೇನು ಅನ್ಕೊಂಡ್ಬಂದಿರ್ತಾರೋ ಅದನ್ನು ಆ ಭಗವಂತ ಈ ಜಾಗದಲ್ಲಿ ನುಡಿ ಮುಖಾಂತರ ಕೊಟ್ಟು ಒಳ್ಳೇದು ಮಾಡಲಿ. ಹಂಗೆ ಇವತ್ತೇನು ಗುದ್ಲಿ ಪೂಜೆ ಮಾಡಿದಾರೋ ಮುಂದೂ ಅದ್ಭುತವಾಗಿ ಕಲ್ಲಿನ ಕಟ್ಟಡ ಆಗಿ ಎಲ್ಲರಿಗೂ ಒಂದು ಒಳ್ಳೆ ಒಂದು ದಿವ್ಯ ದೃಷ್ಟಿನ ಭಗವಂತ ತೋರಿಸಲಿ ಅಂತ ಕೇಳ್ತೀನಿ. ಕೃಪಾ ಕಟಾಕ್ಷ ಈ ಪ್ರಪಂಚದಲ್ಲಿ ಯಾರು ನಂಬುತ್ತಾರೋ ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಯಾರನ್ನು ಸಹ ಧಿಕ್ಕರಿಸಂತ ನನ್ನ ತಂದೆ ಅಲ್ಲ. ಆದರೆ ನಂಬಿದವರಿಗೆ ಒಳ್ಳೆ ಹಿಂಪನ್ನು ಕೊಟ್ಟು ಕಾಪಾಡುವಂಥ ಈ ತಂದೆ, ಆ ತಂದೆಯ ಆಶೀರ್ವಾದದಲ್ಲಿ ಅವನ ಫೌಂಡೇಶನ್ ಅಡಿನಲ್ಲಿ ನಾವು ಬೆಳಿಬೇಕು ಅನ್ನೋ ಆಸೆ ಕೆಲವರಿಗೆ ಇರ್ತದೆ. ಕೆಲವರು ಬೆಳ್ಕೊಂಡು ಬಂದಂಥ ಹಾದಿನ ಮರ್ತುಕೊಂಡು ಕೆಲವರನ್ನ ಸ್ಥಿತಿಗತಿಗಳನ್ನು ನೋಡಿದರೆ ಇವತ್ತು ನಾನು ಪ್ರತಿದಿನ ನೋಡ್ತಾ ಇದ್ದೀನಿ. ಈ ಧಿಕ್ಕಾರ ಮಾಡಿರೋಂಥವ್ರು ಯಾವ ರೀತಿ ತಲುಪೋಗ್ಯವ್ರೆ ಅಂತಂದರೆ, ತಿನ್ನೋದಕ್ಕೂ ಅನ್ನ ಇಲ್ಲ, ಒಗೆಯೋದಕ್ಕೂ ಬಟ್ಟೆ ಇಲ್ಲ, ಮಲಗೋದಕ್ಕೂ ಜಾಗ ಇಲ್ಲ. ಕೆಲವು ಸಂದರ್ಭದಲ್ಲಿ ನಾನು ಅದನ್ನು ನೋಡ್ತಾನೇ ಇರ್ತೀನಿ ಯಾವ ರೀತಿ ಅವರಿಂದ. ಒಳ್ಳೆದಕ್ಕೆ ಈ ಭಗವಂತ ಖಂಡಿತ ಯಾರನ್ನೂ ಸಹ ಕೈ ಬಿಟ್ಟಿಲ್ಲ. ಅಂಥ ಒಂದು ಫೌಂಡೇಶನಲ್ಲಿ ಈ ಅರಕಲಗೂಡು ತಾಲೂಕು ಶಿರದನಹಳ್ಳಿನಲ್ಲಿ ಕುಳಿತಿರ್ತಕ್ಕಂಥ ಈ ಶ್ರೀ ಸತ್ಯ ಶನೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ನಾನು ನಿಂತು ಮಾತಾಡ್ತಾ ಇದ್ದೀನಿ. ಮಾತಾಡುವಂಥ ಈ ಪವಿತ್ರವಾದಂಥ ಜಾಗ ಇಂದಿಗೆ ಸಾಮಾನ್ಯವಾಗಿ 28 ವರ್ಷಗಳ ಈ ಜಾಗ ನಡ್ಕೊಂಡು ಬಂದಿರೋಂಥ ಸನ್ನಿಧಾನ. ಈ ಸನ್ನಿಧಾನದಲ್ಲಿ ಸಾವಿರಾರು ಜನ ಭಕ್ತರು ಈ ಸನ್ನಿಧಾನಕ್ಕೆ ಪ್ರತಿದಿನ ಬಂದು ಹೋಯ್ತಾವ್ರು. ಇಲ್ಲಿ ಉಳ್ಕೊಂಡಿರೋದು ಒಂದೇ ಒಂದು ಧರ್ಮದ ನೆಲಗಟ್ಟಿನ ಮೇಲೆ. ಅಂದರೆ ಇಲ್ಲಿಯ ಪ್ರಧಾನ ಅರ್ಚಕರಾದಂಥ ಪುಣ್ಯಾತ್ಮರ ಪಾದನ ಎಷ್ಟು ಹೋಗಿದ್ರು ಸಾಲದು. ಪ್ರತಿದಿನ ಅವರ ಏನೇ ಕಾಯಕ ಇದ್ದರೂ ಸ್ವಾಮಿನೇ ಸರ್ವಶಕ್ತಿ ಅಂತ ನಂಬಿ ಬಂದಂಥ ಭಕ್ತಾದಿಗಳಿಗೆ ಭಗವಂತನ ಪ್ರತ್ಯಕ್ಷವಾದಂಥ ರೂಪನ ಅವ್ರ ಮುಖಾಂತರ ನಾವು ನೋಡ್ತಾ ಇರ್ತೀವಿ. ಅವ್ರು ಆಡೋವಂಥ ನೋಡಿ, ಅವ್ರು ಮಾಡುವಂಥ ಕೆಲಸ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.